ದೇವರ ದರ್ಶನಕ್ಕೆ ಅಂತ ಸಂತಸದಿಂದ ಹೊರಟಿದ್ದ 9 ಸ್ನೇಹಿತರು ಆದರೆ ಮನೆಗೆ ಮರಳಿದ್ದು ಅವರ ನೆನಪುಗಳು ಮಾತ್ರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಅರಬೈಲ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತ 7 ಕುಟುಂಬಗಳ ಬದುಕನ್ನೇ ಕತ್ತಲೆಗೆ ತಳ್ಳಿದೆ. ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕರು ಜೀವನದ ಕನಸುಗಳನ್ನು ಹೊತ್ತು ಹೊರಟಿದ್ರು. ಆದರೆ ವಿಧಿಯಾಟ ಎಲ್ಲವನ್ನೂ ಕ್ಷಣಾರ್ಧದಲ್ಲೇ ಕಸಿದುಕೊಂಡಿದೆ. ಧಾರವಾಡದಿಂದ ರಾತ್ರಿ ಸುಮಾರು 11 ಗಂಟೆಗೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನಕ್ಕೆ ಹೊರಟಿದ್ದ 9 ಸ್ನೇಹಿತರ ಕ್ರೂಸರ್ ವಾಹನ ಅರಬೈಲ ಬಳಿ ಲಾರಿಗೆ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದೆ. 7 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 2 ಗಂಭೀರವಾಗಿ ಗಾಯಗೊಂಡು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಪಘಾತದಲ್ಲಿ ಚಾಲಕ ಸಂಜೀವ್ ಅಂಗಡಿ, ಬಸವರಾಜ್, ಅಭಿಷೇಕ್, ಈಶ್ವರ್, ಅಕ್ಷಯ್, ಅಭಿಷೇಕ್, ಮಂಜುನಾಥ ಚುಳಕಿ ಮತ್ತು ಸಚಿನ್ ಹೆಬ್ಬಳ್ಳಿ ಎಂಬಾತರು ಮೃತಪಟ್ಟಿದ್ದಾರೆ. ಶಿವರಾಜ್ ಮತ್ತು ಚನ್ನಬಸವ ಮಾತ್ರ ಬದುಕುಳಿದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಕ್ಸಿಡೆಂಟ್ ನಮ್ಗೆ ಗೊತ್ತಿಲ್ಲ ಸರ್. ನಾವು ಮಲ್ಕೊಂಡಿದ್ವಿ, ಯಲ್ಲಾಪುರ ದಾಟಿ ಮಲ್ಕೊಂಡಿದ್ವಿ. ನಾವು ಯಲ್ಲಾಪುರ ತನಕ ಎಚ್ಚರ ಇದ್ವಿ. ಯಲ್ಲಾಪುರ ದಾಟಿ ಮೇಲೆ ಮಲ್ಕೊಂಡಿದ್ವಿ. ಎಲ್ಲರೂ ಮಲ್ಕೊಂಡಿದ್ವಿ, ಪೂರ ಮಲ್ಕೊಂಡು ನಾನು ಗಾಡಿ ಬಿದ್ದ ಮೇಲೆ ಎಚ್ಚರ ಆಗಿದ್ದು. ನಮಗೂ ಗಾಡಿ ಬಿದ್ದ ಮೇಲೆ ಅವರು ಒಂದು ಲೋಕಲ್ ಜನ ಬಂದರು, ಒಂದು 3 ಜನ ಅಲ್ಲಿ. ಅವ್ರು ಬಂದು ಡೋರ್ ಬಡ್ದಾಗ ಎಚ್ಚರ ಆಗಿದ್ದು ನಮಗೂ. ಪ್ರಜ್ಞೆ ನಿದ್ದೆ ಹತ್ತಿ ಸರ್, ಪೂರ ನಿದ್ದೆ ಹತ್ತಿ ಮಲ್ಕೊಂಡಿದ್ವಿ. ಆನಂತರ ಗಾಡಿನಲ್ಲಿ 3 ಜನ, ಸ್ಪಾಟಲ್ಲೇ 4 ಜನ ಹೋಗಿದ್ರು. ಉಳ್ಕಿದ್ರೆ ಎಲ್ಲರೂ ಅದಾರೆ. ಅವ್ರು ಸಚಿನ್ ಅವ್ರು ಸುರ ಎಚ್ಚರ ಇದ್ರು. ಅವ್ರಿಗೆ ಮಾತಾಡಿ ಅವ್ರಿಗೆ ಕೆಳಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಹೇಳಿದ್ರು. ಆದ್ರೆ ಅವ್ರು ಅಲ್ಲಿ ಇದಾಗಲಿಲ್ಲ ಸರ್. ನಮಗೆ ಹೇಟ್ ಬಿದ್ದಿತ್ತಲ್ಲ, ಅವ್ರು ಕರ್ಕೊಳಕ್ಕಾಗಲಿಲ್ಲ. ಮಳೆ ಇತ್ತಾ? ಪೂರ ಮಳೆ ಇತ್ತು ಸರ್, ಮಳೆ ಇತ್ತು. ಡ್ರೈವಿಂಗ್ ಸೀಟಲ್ಲಿ ಯಾರು ಇದ್ರು ಸರ್? ಡ್ರೈವರ್ ಅವರು ಇದ್ರು ಸರ್, ಡ್ರೈವರ್ ಅವರು ಇದ್ರು. ಅವರೇ ಡ್ರೈವ್ ಮಾಡ್ತಾ ಇದ್ರು. ಎಲ್ಲಿಗೆ ಹೋಗ್ತಿದ್ರಿ ಸರ್? ಏನು ನಾವು ಕುಕ್ಕೆ, ಧರ್ಮಸ್ಥಳ ಈ ಥರ ಹೊರಗೆ ಹೋಗ್ತೀವಿ ಸರ್. ಸುದ್ದಿ ಕೆಲಸ? ಹಾಂ, ಎಲ್ಲರೂ ಫ್ರೆಂಡ್ಸ್, ಫ್ರೆಂಡ್ ಸರ್ಕಲ್ ಸರ್ ಎಲ್ಲರೂ. ಖುಷಿಯಿಂದ ಓಡ್ತಿದ್ರಿ ಸರ್? ಹಾಂ ಸರ್. ಏನು ಎಚ್ಚರ ತಕ್ಷಣ ಏನು ಎಚ್ಚರಾದ ತಕ್ಷಣ ಅವ್ರು ಬಂದ್ರು ಸರ್. ಅವರೇ ಹೋದ್ರಿಂದ ಮೇಲೆ ಎಚ್ಚರ ಆಗಿರೋದು. ಅಲ್ಲಿ ತನಕ ನಮಗೂ ಎಚ್ಚರ ಆಗಿದ್ದಿಲ್ಲ. ಆಮೇಲೆ ಅವ್ರು ಎಚ್ಚರ ಆಗಿದ್ಮೇಲೆ ಅವರು ಅಕ್ಷಯ್ ಅಂತ ಒಬ್ರು ಇದ್ರು ಸರ್ ನಮ್ಮ ಬಾಜು. ಅವ್ರನ್ನ ಹೊರಗೆ ಹಾಕಿದೆ. ಅವ್ರನ್ನ ಹೊರಗೆ ಹಾಕಿದ್ರೆ ಬೇರೆದವ್ರನ್ನ ಹೊರಗೆ ಹಾಕಕ್ಕಾಗಲಿಲ್ಲ ಸರ್. ಮತ್ತೆ ಅಲ್ಲಿ ನೆಟ್ವರ್ಕು ಕೂಡ ಬಂದಿಲ್ಲ. ಇಮಿಡಿಯೇಟ್ ಅವರು ಗಾಡಿಗಳು ಅಡ್ಡಾಡ್ತಿದ್ರು. VRL ಬಸ್ನವರು ಒಬ್ಬರನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರು. ಡ್ರೈವರ್ ಅವರು ಹೋಗಿ ಪೊಲೀಸರು ಇಮಿಡಿಯೇಟ್ಲಿ ಬಂದರು ಸರ್. ಪೊಲೀಸರು ಎಲ್ಲ ಬಂದ್ ಮಾಡಿದ್ರು. ಯಲ್ಲಾಪುರ ಪೊಲೀಸವರೇ ಬಂದೆಲ್ಲ ಹೆಲ್ಪ್ ಮಾಡಿದ್ರು. ಅವರೇ ಬಂದು ಎಲ್ಲ ನಮ್ಮ ಪೂರ ಗಾಡಿನಲ್ಲಿ ಎಷ್ಟು ಜನ ಇದ್ದು ಅವರೇ ಹೊರಗೆ ತೆಗೆದರು. ಎಲ್ಲರೂ ಖುಷಿನಿಂದ ಹೋಗ್ತಿದ್ರು ಸರ್. ಬಟ್ ಅದು ಏನಾಗ್ತದೆ ಗೊತ್ತಾಗ್ತದೆ. ಶಿವರಾಜ್ ಸರ್. ಇನ್ನೊಂದು ನೋವಿನ ಸಂಗತಿ ಅಂದ್ರೆ ಈ ಯುವಕರಲ್ಲಿ ಬಹುತೇಕರು ಸ್ವಿಗ್ಗಿ ಡೆಲಿವರಿ ಸಿಬ್ಬಂದಿ ಆಗಿದ್ರು. ಕೆಲವರು ಕಾಲೇಜು ಓದುತ್ತಾ, ಮತ್ತಷ್ಟು ಮಂದಿ ಮನೆಯ ಜವಾಬ್ದಾರಿ ಹೊತ್ತು ಹಗಲು ರಾತ್ರಿ ದುಡಿಯುತ್ತಿದ್ರು. ಜೀವನ ಕಟ್ಟಿಕೊಳ್ಳುವ ಕನಸಿನ ಜೊತೆ ದೇವರ ದರ್ಶನಕ್ಕೆ ಹೊರಟಿದ್ದ ಇವರಿಗೆ ವಿಧಿಯೇ ಸಾವಿನ ದರ್ಶನ ಮಾಡಿಸಿಬಿಟ್ಟಿದೆ. ರಾತ್ರಿ 10 ಕಡಿಮೆ 11:11ವರೆಗೆ ಸರ್ ಮನೆಯಿಂದ ಹೋದಾಗ ಇಷ್ಟ ಜನ ಅಂತ ಗೊತ್ತಿಲ್ರಿ ಸರ್. ಎಷ್ಟು ಜನ ಅಂದ್ರೆ 8-9 ಮಂದಿ ಹಾಕೇಬೇಕು, ಕ್ರೋಸರ್ ಮಾಡೇವಿ ಅಂತ ಅಂದ್ರೆ ಟ್ರಿಪ್ಪಿಗೆ ಹೋಗಿದ್ರಿ. ಕಂಪನಿಯಾಗ ಕೆಲಸ ಮಾಡ್ತಿದ್ದಾರೆ, ಸ್ವಿಗ್ಗಿ ಹೊಡಿತಿದ್ದ, ಸ್ವಿಗ್ಗಿದು ಮಾಡ್ತಿದ್ದಾರೆ. ಅಲ್ಲಿ ಕಂಪನಿಯಾಗ ಹಾಕಿದ್ದಾರೆ. 1 ವರ್ಷ ಮಾಡಿ ಬಂದಿತ್ರಿ ನನ್ನ ಮಗ. 1 ವರ್ಷ ಮಾಡಿ ಬಂದ್ ಮತ್ತೆ ಸ್ವಿಗ್ಗಿ ಹೊಡಿತೀನಿ ಮಮ್ಮಿ ಮನ್ಯಾಗ ಕುಂತ ಏನ್ ಮಾಡ್ರಿ ಕೇಳ್ಬೇಕು ಅರ್ಜಿಗೆ ಅಂತ ಕೆಲಸಕ್ಕೆ ಹೋದ್ರಿ. 20-25 ದಿವಸ ಆಗೈತ್ರಿಪ್ಪ ಬಂದು. ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾರೆ. ದೋಸ್ತರೆಲ್ಲ ಸೇರಿ ಹೋಗ್ಯಾರ. ಸ್ವಿಗ್ಗಿ ಹುಡುಗಿಯರೆಲ್ಲ ಹಾಕಿ ಅಂತ ಎಲ್ಲ ಧಾರವಾಡದವ್ರಿ. ಎಲ್ಲೆಲ್ಲವ್ರು ಗುರ್ತಿಲ್ರಿ. ಧಾರವಾಡದವ್ರ 1-3 ಜನ ನಂಗೆ ಗುರ್ತೈತ್ರಿ ಸರ್. 2 ಮಗಳ ಮಗ ನನಗೆ ಮೃತ ಮಂಜುನಾಥ ಚುಳಕಿಯ ಬದುಕಿನ ಕಥೆ ಮತ್ತಷ್ಟು ಮನ ಕಲಕುವಂತಿದೆ. 1 ವರ್ಷದ ಹಿಂದೆ ತಂದೆಯನ್ನ ಕಳೆದುಕೊಂಡಿದ್ದ ಈತ ಮನೆಯ ಹಿರಿಯ ಮಗನಾಗಿ ಕುಟುಂಬದ ಸಂಪೂರ್ಣ ಹೊಣೆ ಹೊತ್ತಿದ್ದ. ಮೊದಲು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಈತ ಬಳಿಕ ಸ್ವಿಗ್ಗಿಯಲ್ಲಿ ಕೆಲಸ ಆರಂಭಿಸಿ ಮನೆಯ ಬದುಕು ಸಾಗಿಸುತ್ತಿದ್ದ. ಆದರೆ ಈಗ ಆ ಕುಟುಂಬ ತನ್ನ ಆಧಾರ ಸ್ತಂಭವನ್ನೇ ಕಳೆದುಕೊಂಡಿದೆ. ಏನಿಲ್ಲ ಸರ್, ಮೊನ್ನೆ ಟ್ರಿಪ್ ಹೊಂಟಿದ್ರೆ ಕ್ಯಾನ್ಸಲ್ ಆಯ್ತು ಸರ್. ಅವ್ರದ್ದು ಇವತ್ತು ನಿನ್ನೆ ಹೊಂಟಿದ್ರೆ ನಿನ್ನೆ ಹೋದ್ರು. ಅವರು ಎಷ್ಟು ಗಂಟೆಗೆ ಹೋಗಿದ್ರು? ರಾತ್ರಿ 11-11 ಹೋಗಿದ್ರು. 1:00 ನಮಗೂ ಆಗೈತಂತಂದ್ರೆ ನಮಗೂ ಬೆಳಿಗ್ಗೆ 6 ಗಂಟೆಗೆ ಗೊತ್ತಾಯ್ತು. ಅವರ ಸ್ವಿಗ್ಗಿ ಎಲ್ಲ ಹೊಡೆಯವರು
ದಿನಗೂಲಿ ಮಾಡೋ ಕೆಲಸ ಮಾಡೋರಲ್ಲ ಸರ್ ಎಲ್ಲರೂ. ಟ್ರಿಪ್ ಅಂತೇಳಿ ಹೋಗ್ಯಾರ ಧರ್ಮಸ್ಥಳ ಅದೆಲ್ಲ ಹೊಂಟಿದ್ರು. ಅವ್ರ ನಸೀಬ್ ಸರಿ ಇಲ್ಲ, ಟೈಮ್ ಸರಿ ಇಲ್ಲ, ಏನು ಗೊತ್ತಿಲ್ಲ. ಅವರು ವಿತ್ ಡ್ರೈವರ್ ಹಿಡಿದು 9 ಜನ ಇದ್ರು. 9 ಜನ 7 ಜನ ಹೋಗಿದ್ದಾರೆ. 7 ಜನ ಸ್ಪಾಟ್ ಹೋಗಿದ್ದಾರೆ ಸರ್. ಇಬ್ಬರು ಉಳಿದಾರೆ ಸರ್, ಅಷ್ಟೇ ಸರ್. ಇಂಜರ್ಡ್ ಅದಾರ ಸರ್, ಎಲ್ಲ ದಾವಡದವರು ಸರ್. ಒಂದೇ ಅಪಘಾತ, 7 ಅಮೂಲ್ಯ ಜೀವಗಳು, 7 ಕುಟುಂಬಗಳ ಕನಸುಗಳು ಕ್ಷಣಾರ್ಧದಲ್ಲಿ ಚೂರಾಗಿವೆ. ದುಡಿಯುವ ಕೈಗಳು ನಿಂತು ಹೋಗಿವೆ. ಮನೆಗಳಲ್ಲಿ ಈಗ ನಗು ಇಲ್ಲ, ಕಣ್ಣೀರು ಮಾತ್ರ ಉಳಿದಿದೆ. ದೇವರ ದರ್ಶನಕ್ಕೆ ಹೊರಟ ಯುವಕರಿಗೆ ವಿಧಿಗೆ ಕೊನೆಯ ಪ್ರಯಾಣ ಬರೆದು ಬಿಟ್ಟಿದೆ. ಸಂತೋಷ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.